ಸತ್ಯವ ನುಡಿಯುವುದೇ ದೇವಲೋಕ. ಎಲ್ಲಿ ಸತ್ಯ ಇದೆ ಅದುವೇ ದೈವದ ಸಾಕ್ಷಾತ್ಕಾರ. ಅದನ್ನೇ ಗಾಂಧೀಜಿಯವರು ಟ್ರುತ್ ಈಸ್ ಗಾಡ್, ಸತ್ಯ ಹೀ ಭಗವಾನ್ ಹೈ. ಯಾವಾಗ ಬಾಪೂಜಿಯವರು ಈ ಮಾತನ್ನು ಹೇಳಿದ್ರು, ಮಂಜಪ್ಪನವರು ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ಕಾರಣ ಶರಣ ಸಾಹಿತ್ಯವನ್ನ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ರು, ಅವರು ತಿಳ್ಕೊಂಡಿದ್ರು, ಆ ತತ್ವದಂತೆ ಬದುಕನ್ನು ಕಳೀತಾ ಇದ್ರು. ಮಂಜಪ್ಪನವರು ಅಂತಾರೆ, ಬಾಪೂಜಿ ಶರಣವನೇ सत्य ही भगवान नहीं कहते, सत्य का आचरण ही भगवान, इसे हमारे शरणों ने मानते हैं. ನಮ್ಮ ಶರಣರು ಸತ್ಯದ ಆಚರಣೆಯನ್ನೇ ದೇವರು ಅಂತ ಒಪ್ಪುತ್ತಾರೆ. ಅದಕ್ಕಾಗಿನೇ ನಮ್ಮ ಶರಣ ಧರ್ಮದೊಳಗ ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ, ಸತ್ಯಕ್ಕಿಂತ ಆಚರಣೆ ಶ್ರೇಷ್ಠ ಅನ್ನುವಂತ ತತ್ವದ ಅರಿವನ್ನ ಅವರು ಜಾಗೃತಗೊಳಿಸಿದರು. ನೋಡಿ, ಭಾರತೀಯ ಸನಾತನ ಧರ್ಮ ಹೇಳುವಂತ ತತ್ವ ಸತ್ಯಮೇವ ಜಯತೆ. ಅದೇ ಮಾತನ್ನ ಶರಣರು ಒಪ್ಪಿಕೊಳ್ತಾರೆ. ಅದನ್ನೇ ಗಾಂಧೀಜಿಯವರು ತಮ್ಮ ಬದುಕಿನೊಳಗ ಒಪ್ಪಿ ಹೇಳಿರುವಂತ ವಿಚಾರಗಳನ್ನು ನಾವೆಲ್ಲ ಕೇಳುತ್ತೇವೆ. ಇಂದಿನ ಪ್ರಸಂಗದೊಳಗ ಈ ಸತ್ಯವನ್ನ ಕುರಿತಾಗಿ ನಾನು ಯಾಕೆ ವಿಷಯವನ್ನ ಎತ್ಕೊಳ್ತಾ ಇದ್ದೀನಿ ಅಂದ್ರೆ, ಬದುಕಿನೊಳಗ ಸತ್ಯದ ಆಚರಣೆ ಅದು ಶಿವಸಮ್ಮತವಾಗಿರುವಂತಹದ್ದು. 17ನೇ ಶತಮಾನದೊಳಗ ಜೇವರ್ಗಿ ಷಣ್ಮುಖ ಶಿವಯೋಗಿಗಳು ಅಖಂಡೇಶ್ವರ ಅನ್ನುವಂತ ಅಂಕಿತದೊಳಗ ವಚನಗಳನ್ನೇನು ರಚನೆ ಮಾಡಿದ್ದಾರೆ, ಆ ಮಹಾನುಭಾವರು ಒಂದು ಅನುಭವದ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಶಿವನ ನಿಜವಾಗಿರುವಂತ ಇರುವು ವಾಸ ಅದು ಎಲ್ಲಿದೆ ಅಂದ್ರೆ ಅದು ಎಲ್ಲೆಲ್ಲಿಯೋ ಇಲ್ಲ. ಎಷ್ಟು ಚಂದ ಹೇಳ್ತಾರೆ ಅವರು, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಇಲ್ಲಿಲ್ಲ ಕಾಣಿರೋ, ಇಲ್ಲಿಲ್ಲ ಕಾಣಿರೋ, ಇಲ್ಲಿಲ್ಲ ಕಾಣಿರೋ. ಅಖಂಡೇಶ್ವರ ಲಿಂಗವ ಒಲಿಸಬೇಕಾದರೆ ಸತ್ಯವನ್ನೇ ಸಾಧಿಸಬೇಕು ಕಾಣಿರೋ. ಸತ್ಯದ ಆಚರಣೆಯ ನಿಲುವಿನಲ್ಲಿ ಅವನನ್ನ ಕಾಣಲಿಕ್ಕೆ ಸಾಧ್ಯ. ಇವತ್ತು ಮೌಲ್ಯಗಳು ಕುಸಿತಾ ಇರುವಂತ ಕಾಲ, ಮೌಲ್ಯಗಳಿಗೆ ಬೆಲೆ ಇಲ್ಲದಂಗಾಗ್ಯದ. ಪ್ರಸ್ತುತ ದಿನಮಾನಗಳಲ್ಲಿ ಹಣದ ಮುಂದೆ ಗುಣಕ್ಕೆ, ನೀತಿಗೆ, ಸತ್ಯಕ್ಕೆ ಏನೇನೋ ಮರ್ಯಾದೆ ಇಲ್ಲ ಅನ್ನುವಂತ ವಾತಾವರಣ ಮಾನವ ಸಮಾಜವನ್ನ ಕಾಡ್ತಾ ಇದೆ. ಬಹಳ ವಿಚಾರ ಮಾಡುವಂತ ಮಾತುಗಳು. ಹೊನ್ನಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ಆಸೆ ಬುರುಕುತನದ ಜಲ್ಲನ್ನು ಸುರಿಸುವಂತ ಜನಾಂಗವನ್ನ ಮಾನವ ಸಮಾಜದೊಳಗೆ ಇವತ್ತು ಹೆಚ್ಚೆಚ್ಚು ನಾವು ಕಾಣ್ತಾ ಇದ್ದೇವೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸತ್ಯ ಧರ್ಮಗಳನ್ನೇ ಆಚರಣೆಯಾಗಿ ಮಾಡಿಕೊಂಡು ಮನುಷ್ಯತ್ವದ ನೈತಿಕ ಮೌಲ್ಯ ಕುಸಿಯದಂತೆ ಆದರ್ಶದ ಬದುಕನ್ನು ಬಾಳಿರುವಂತ ಸತ್ಯ ಅನ್ನುವಂತ ಪದಕ್ಕೆ ನಿಜವಾದ ಸಾಕ್ಷಿಯಾಗಿ ಬಾಳಿರುವಂತ 12ನೇ ಶತಮಾನದ ಮಹಾಶರಣೆ ಅಂದ್ರೆ ಆ ತಾಯಿಯ ಹೆಸರೇ ಸತ್ಯಕ್ಕ. ಸತ್ಯಕ್ಕ ಹೆಸರೇ ಎಷ್ಟು ಚಂದದು. ಯಾರಿಗಾರ ಇಟ್ಟಿರೇನು ಹಿಂಗೆ ಹೆಸರ? ಸತ್ಯಕ್ಕ.
ಸತ್ಯಕ್ಕೆ ಯಾವಳು ಅಕ್ಕಳೋ ಅವಳು ಸತ್ಯಕ್ಕ. ಎಷ್ಟು ಅರ್ಥಪೂರ್ಣ ಹೆಸರು. ಹೆಸರಿಟ್ರೆ ಹಿಂಗಿಡಬೇಕು. ಎಲ್ಲಿದಾವ ಹೆಸರು? ಹೆಸರು ಒಂದ್ ರೀತಿ ಇರ್ತದ, ಬದುಕು ಒಂದ್ ರೀತಿ ಇರ್ತದ. ಹೆಸರದಾನಪ್ಪ, ಮನೆಗೆ ಹೋದ್ರೆ ಯಾರಿಗೂ ಒಂದು ಹನಿ ನೀರಿಲ್ಲಪ್ಪ. ಹೆಸರದಾನಪ್ಪ. ತಗೊಂಡು ಮಾಡೋದೇನದ? ಹೆಸರದಾನಪ್ಪ. ಹೆಸರಿಗೆ ತಕ್ಕಂಗ ಬದುಕಿರ್ಬೇಕಲ್ಲ. ಇವತ್ತು ಇಂಥ ಆದರ್ಶದ ಹೆಸರುಗಳೇ ನಮಗೆ ನೆನಪಿಗೆ ಬರೋದಿಲ್ಲ. ಏನ್ರಿ, ಮಾಡರ್ನ್ ಜಗತ್ತಿನೊಳಗೆ ಬಹಳ ಮಜಾ 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 ಹೆಸರಿಡ್ಬೇಕಂತಾರ ಬಹಳ ಜನ. ಬಹಳ ವಿಚಿತ್ರ 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 ಈ ಹೆಸರಿಡ್ತಾರ. ಆದರೆ ಸತ್ಯಕ್ಕನ ಹೆಸರು 12ನೇ ಶತಮಾನದೊಳಗೆ, ಆ ಹೆಸರಿನ ಮೂಲಕ ಇವತ್ತು 21ನೇ ಶತಮಾನದವರೆಗೂ ಕೂಡ ಆ ಮಾತಾಯಿ ಸ್ಮರಣೀಯವಾಗಿರುವಂತ ಸತ್ಯದ ಬದುಕನ್ನ ಕಳೆದ್ಲಲ್ಲ. ಎಂತ ಅಪರೂಪದ ಸತ್ಯಕ್ಕ ನೋಡಿ. ಆ ತಾಯಿಯ ಬದುಕನ್ನ ಕುರಿತಾಗಿ ಜನಪದರು, ಹಳ್ಳಿಗರು ಹೃದಯ ತುಂಬಿ ಕೊಂಡಾಡ್ಯಾರ ತಮ್ಮ ತ್ರಿಪದಿಗಳಲ್ಲಿ. ನನ್ನವ್ವ ಸತ್ಯವ್ವ, ನನ್ನಕ್ಕ ಸತ್ಯಕ್ಕ, ನನ್ನವ್ವ ಸತ್ಯವ್ವ, ನನ್ನಕ್ಕ ಸತ್ಯಕ್ಕ, ಸತ್ಯವ್ವ ತಾಯೇ ಶಿವಶರಣೆ, ಸತ್ಯವ್ವ ತಾಯೇ ಶಿವಶರಣೆ, ಸತ್ಯವ್ವ ತಾಯೇ ಶಿವಶರಣೆ, ನಿನ್ನಡಿಗೆ ಶರಣು ಶರಣೆಂಬೇವ ಮಹಾತಾಯಿ, ಶರಣು ಶರಣೆಂಬೇವ ಮಹಾತಾಯಿ, ಮಹಾತಾಯಿ. ಹಳ್ಳಿಗರು ಸತ್ಯಕ್ಕನನ್ನ ನೆನಪಿಟ್ಟು ತಾವು ಕುಟ್ಟುವಾಗ, ಬೀಸುವಾಗ, ಮನೆ ಕೆಲಸ ಮಾಡುವಾಗ, ರಾಶಿಯನ್ನ ಮಾಡುವಾಗ, ಹಂತಿಯನ್ನ ಒಡೆಯುವಾಗ ಸತ್ಯಕ್ಕನ ನುಡಿಗಳನ್ನ ಸ್ಮರಣೆ ಮಾಡಿ ಆನಂದ ಪಡ್ತಾರೆ ಅಂದ್ರೆ ಸತ್ಯಕ್ಕ ಎಂತ ಅಪರೂಪದ ಸತ್ಯಕ್ಕಳಾಗಿ ಬದುಕನ್ನ ಕಳೆದಿರಬೇಕು. ವಿಚಾರ ಮಾಡಿ. ಹೇಳ್ಕೊಳ್ಳಕ್ಕೆ ಎಲ್ಲ ಅದ ನಮ್ಮಲ್ಲಿ, ಆದರೆ ಆಚರಣೆಯ ಸಮೀಪಕ್ಕ ನಾವು ಹೋಗಿ ನಿಂತಾಗ ಸತ್ಯ ಗೊತ್ತಾಗ್ತದ. ಇನ್ನೂ ಬಹಳ ದೂರ ಇದ್ದೀವಿ ನಾವೆಲ್ಲ, ಬಹಳ ದೂರ ಇದ್ದೀವಿ ನಾವೆಲ್ಲ. ಅದಕ್ಕಾಗಿ ಕೆ.ಸಿ. ಶಿವಪ್ಪನವರು ಬರೀತಾರೆ, ತಮ್ಮ ಚೌಪದಿಯಲ್ಲಿ ಒಂದು ಮಾತನ್ನು ಬರೀತಾರೆ. ಕಸಕ್ಕೆ ಸಂಬಂಧಪಟ್ಟಂತೆ ಒಂದು ಚೌಪದಿಯನ್ನೇ ಅವರು ರಚನೆ ಮಾಡಿದ್ದಾರೆ. ಬಹಳ ಸುಂದರವಾಗಿ ಹೇಳ್ತಾರೆ. ವಿಜ್ಞಾನ ಬೆಳೆದಂತೆ ಇದೆ 100 ಸೌಕರ್ಯ, ವಿಜ್ಞಾನ ಬೆಳೆದಂತೆ ಇದೆ 100 ಸೌಕರ್ಯ, ಕಸದ ಸಂಗತಿ ಅಂತೆ ಇದೆ ರಾಶಿ ರಾಶಿ. ನಾವು ವಿಜ್ಞಾನ ಕ್ಷೇತ್ರದೊಳಗೆ ಬಹಳ ದೊಡ್ಡ ಸಾಧನೆ ಮಾಡೀವಿ ಅಂತ ಜಂಬಾ ಕೊಚ್ಕೊಳ್ತೇವೆ, ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ವಿಜ್ಞಾನದ ಮೂಲವನ್ನಿಟ್ಟುಕೊಂಡು ನಾನಾ ರೀತಿಯ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು, ನಾನಾ ರೀತಿಯ ಯಂತ್ರಗಳನ್ನು ಬಳಸಿಕೊಂಡು, ನಾನಾ ರೀತಿಯ ಸೌಕರ್ಯಗಳನ್ನು ನಾವೆಲ್ಲ ಕಂಡವರು. ಆದರೆ ಅವರಂತಾರೆ ಕಸದ ಸಂಗತಿ ಅಂತೆ ಇದೆ ರಾಶಿ ರಾಶಿ. ಇವತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ ನಾವು ಕಾಣುವಂಥದ್ದು ಏನು ಅಂದ್ರೆ, ನಾವು ಊರೊಳಗೆ ಪ್ರವೇಶ ಆಗ್ತೀವಿ ಅಂದ್ರೆ ನಮ್ಮನ್ನ ಸ್ವಾಗತ ಮಾಡುವಂಥದ್ದೇ ಕಸದ ರಾಶಿ. ಇಲ್ಲ ದಾರಿಯೊಳಗ ಶೌಚಕ್ಕ ಕುಂತು ಹೊಲಸು ಮಾಡಿರುವಂತ ಗಬ್ಬು ವಾಸನೆಯ ದಾರಿಗಳ ಮಧ್ಯದೊಳಗ ಮೂಗು ಮುಚ್ಚಿಕೊಂಡೇ ಊರೊಳಗೆ ಪ್ರವೇಶ ಆಗುವಂತ ಕೆಟ್ಟ ವಾತಾವರಣ ಇವತ್ತಿಗೂ ಕೂಡ ನಮ್ಮ ದೇಶದೊಳಗೆ ಹೋಗಿಲ್ಲ, ನಮ್ಮ ಹಳ್ಳಿಗಳಲ್ಲಿ ಹೋಗಿಲ್ಲ. ನಮ್ಮಲ್ಲಿ ಸುಧಾರಣೆ ಅನ್ನೋದು ಏನು ಬಂದದೆ ಅನ್ನೋದಕ್ಕೆ ಬಹುದೊಡ್ಡ ಪ್ರಶ್ನೆಯನ್ನು ನಾವು ಮುಂದಿಟ್ಟುಕೊಂಡು ಆಲೋಚನೆ ಮಾಡಬೇಕು. ಯಾರು ಮಾಡಬೇಕು ಸ್ವಚ್ಛ? ನಾವು ತಿಳ್ಕೊಂಡಿದ್ದು ಬಹಳ ದೊಡ್ಡ ತಪ್ಪದೆ. ಹೊಲಸು ಮಾಡೋರು ನಾವು ಸಾವಿರ ಜನ. ಅದನ್ನು ಸ್ವಚ್ಛ ಮಾಡುವ ಸಲುವಾಗಿ ಕೆಲವರು ಬರಬೇಕು ಅನ್ನುವಂಥ ಅಜ್ಞಾನದೊಳಗೆ ನಾವೇನಿದ್ದೀವಲ್ಲ, ಇದು ದೊಡ್ಡ ಮೂರ್ಖತನ.